ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದಿವಿಗೆ ನವೋದಯ ತರಬೇತಿ ಕೇಂದ್ರದ ಆನ್ಲೈನ್ ಕ್ಲಾಸ್ಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೊರಾರ್ಜಿ, ಆದರ್ಶ, ಆಳ್ವಾ, ಸೈನಿಕ್ ಇತ್ಯಾದಿ ವಸತಿ ಶಾಲೆಗಳ ಪ್ರವೇಶಾತಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ, ಹಾಗೆ 6ರಿಂದ 10ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಗಿವ್ ಒನ್ ವರ್ಡ್ಸ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್ದಲ್ಲಿ ಬರುವಂಥ ಗಿವ್ ಒನ್ ವರ್ಡ್ ಅನ್ನುವಂಥ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗ್ರಿ. ಈ ಗಿವ್ ಒನ್ ವರ್ಡ್ ಅನ್ನು ನಾವು ಕನ್ನಡದಲ್ಲಿ ಏನು ಕರಿತೀವಿ ಅಂದ್ರೆ ಒಂದೇ ಪದ ಕೊಡೋದು ಕರಿತೀವಿ. ಏನು ಗಿವ್ ಒನ್ ವರ್ಡ್ ಅಂದ್ರೆ ಒಂದೇ ಪದವನ್ನ ಕೊಡುವುದು. ಗಿವ್ ಮೀನ್ಸ್ ಕೊಡುವುದು. ಏನು ಒನ್ ವರ್ಡ್ ಅಂದ್ರೆ ಒಂದೇ ಪದ. ಇಲ್ಲೇ ವಾಕ್ಯಗಳು ಏನಿರ್ತಪ್ಪ ಅಂದ್ರೆ ಲೆಂತ್ ಇರ್ತಾವ, ಜಾಸ್ತಿ ಉದ್ದಿರ್ತಾವ. ಅದನ್ನ ಏನ್ ಮಾಡ್ಬೇಕು, ಸಂಕ್ಷಿಪ್ತಾಗ ಹೇಳುವಂಥದ್ದಂತ ಉದ್ದಿರುವಂಥ ಒಂದು ವಾಕ್ಯಗಳನ್ನ ಅದನ್ನ ಸಂಕ್ಷಿಪ್ತವಾಗಿ ಹೇಳುವಂಥದ್ದಕ್ಕೆ ನಾವೇನು ಕರಿತೀವಿ, ಗಿವ್ ಒನ್ ವರ್ಡ್ ಅಥವಾ ಒಂದೇ ಪದ ಕೊಡುವುದು ಅಂತ ಕರಿತೀವಿ. ಕನ್ನಡದಾಗ ನೋಡ್ತಾ ನೋಡೋಣ, ಕನ್ನಡದಾಗ ಒಂದೇ ಪದ ಕೊಡುವುದು ಅಂತ ಕರಿತೀವಿ. ಇಂಗ್ಲೀಷ್ ಒಳಗ ಗಿವ್ ಒನ್ ವರ್ಡ್ ಅಂತ ಕರಿತೀವಿ. ಗಿವ್ ಅಂದ್ರೆ ಕೊಡುವುದು, ಒನ್ ವರ್ಡ್ ಅಂದ್ರೆ ಒಂದು ಶಬ್ದ ಅಥವಾ ಒಂದು ಪದ. ಇಡೀ ಒಂದು ವಾಕ್ಯಕ್ಕೆ ನಾವು ಏನು ಮಾಡೋದು, ಸಂಕ್ಷಿಪ್ತದಾಗ ಒಂದೇ ಪದ ಕೊಡ್ಬೋದು ಅಂತ. ಆ ಒಂದು ಪದ ನೋಡಿದ್ರು ಅದ ಅರ್ಥ ಕೊಡಬೇಕು, ಆ ಇಡೀ ವಾಕ್ಯ ನೋಡಿದ್ರು ಅದ ಅರ್ಥವನ್ನು ಕೊಡ್ಬೇಕು. ನಾವು ಇಡೀ ವಾಕ್ಯ ಓದು ಬದಲಿ ಆ ಸಂಕ್ಷಿಪ್ತ ಆ ಪದವನ್ನು ಓದ್ಬಿಟ್ರೆ ಸಾಕು, ಆ ಇಡೀ ವಾಕ್ಯದ ಅರ್ಥ ನಮ್ಗೆ ಏನಕತಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅರ್ಥನ ಇಲ್ಲಿ ಏನು ನಮ್ಗೆ ಏನ್ ಓದ್ತಾಕಪ್ಪ ಅಂದ್ರೆ ಸಮಯ ಓದ್ತಾಕತಿ ನೋಡ್ರಿ. ಅಲ್ಲೇ ಒಂದೊಂದಾಗಿ ನಾವು ನೋಡ್ತಾ ಹೋಗ್ರಿ. ಇಡೀ ವಾಕ್ಯವನ್ನು ಓದು ಬದಲದನ್ನ ಸಂಕ್ಷಿಪ್ತಾಗ ಒಂದೇ ಪದದೊಳಗ ಆ ಒಂದು ವಾಕ್ಯದ ಅರ್ಥವನ್ನ ಕೊಡುವಂತ ಪದ. ಕಮಿಂಗ್ ಬ್ಯಾಕ್ ಅಂದ್ರ ರಿಟರ್ನ್, ಅಂದ್ರ ಮುಂದೆ ಹೋಗಿರುವಂತ ವ್ಯಕ್ತಿನ ನಾವೇನ್ ಮಾಡುದು, ವಾಪಸ್ ಕರೆದಂತ. ಹಿಂಗಂದ್ರು ಅರ್ಥ ಒಂದ ಕೊಡೈತಿ, ಅದನ್ನ ಸಂಕ್ಷಿಪ್ತಾಗ ರಿಟರ್ನ್ ಅಂದ್ರೂ ಅರ್ಥ ಒಂದ ಕೊಡೈತಿ. ನೋಡಿ, ಕಮಿಂಗ್ ಬ್ಯಾಕ್ ಹಿಂದಿರುಗು ಇದೊಂದು ಅರ್ಥ, ರಿಟರ್ನ್ ಅಂದ್ರೆ ಹಿಂದಿರುಗು, ಎರಡು ಒಂದು ಅರ್ಥ. ಅಂದ್ರ ಇಲ್ಲಿ ಏನ್ ಮಾಡ್ತೀವಿ, ಜಾಸ್ತಿ ವಾಕ್ಯವನ್ನು ಬಳಸ್ತೀವಿ, ಪದಗಳನ್ನು ಬಳಸ್ತೀವಿ, ಇಲ್ಲಿ ಕಡಿಮೆ ಪದಗಳನ್ನು ಬಳಸ್ತೀವಿ. ಅದಕ್ಕೆ ನಾವು ಜಾಸ್ತಿ ಬಳಸಿದಾಗ ಅದನ್ನ ಸಂಕ್ಷಿಪ್ತಾಗ ರಿಟರ್ನ್ ಅಂದ್ರೆ ಮುಗಿದೋದು. ಅರ್ಥಲ್ಲ. ಕಮಿಂಗ್ ಬ್ಯಾಕ್ ಅಂದ್ರೆ ಒಂದ, ರಿಟರ್ನ್ ಅಂದ್ರೆ ಒಂದ, ಅಂದ್ರೆ ಹಿಂದಿರುಗುವಂತ, ಮರಳಿ ಬಾ ಅಂತ. ನೆಕ್ಸ್ಟ್ ಸ್ಲೋ ಮೂವ್ಮೆಂಟ್ ಆಫ್ ದ ಸ್ನೇಕ್ ಅಂದ್ರೆ ನಿಧಾನಗತಿಯ ಒಂದು ಹಾವಿನ ಚಲನೆ ಅಂತ. ಏನು ಹಾವಿನ ನಿಧಾನಗತಿಯ ಚಲನೆ ಅದನ್ನ ನಾವೇನಂತೇವೆ, ಕ್ರಾಲ್ ಅಂದ್ರೆ ತೆವಳುವುದು ಅಂತ. ಕ್ರಾಲ್ ಅಂದ್ರೆ ತೆವಳುವುದು, ತೆವಳುದು ಅಂದ್ರೆ ಒಂದ, ನಿಧಾನಗತಿಯ ಹಾವಿನ ಚಲನೆ ಅಂದ್ರು ಒಂದ. ಈತಲ್ಲ ಸ್ನೇಕ್ ಅಂದ್ರೆ ಹಾವು ಬರ್ತೈತಿ. ಮೂವ್ಮೆಂಟ್ ಅಂದ್ರೆ ಚಲಿಸುದಂತ, ಮುಂದೆ ಚಲಿಸುದಂತ. ಇದು ಸ್ಲೋ ಅಂದ್ರೆ ನಿಧಾನವಾಗಿ, ನಿಧಾನವಾಗಿ ಚಲಿಸುತ್ತ. ಹಾವು ಏನಕ್ಕಪ್ಪ ಅಂದ್ರೆ ಜೋರು ಹೋಗಿಲ್ಲ, ನಿಧಾನವಾಗಿ ತೆವಳ್ತಾ ಹೋಗ್ತದೆ. ಅದನ್ನ ಹಿಂಗಂದ್ರು ಒಂದ, ಅದನ್ನ ಕ್ರಾವ್ ಅಂದ್ರು ಒಂದ. ಈಗ ಕ್ರಾವ್ ಅಂತ ತೆವಳೋದು ಅಂತ. ನೆಕ್ಸ್ಟ್ ಅ ಪ್ಲೇಸ್ ವೇರ್ ಹರ್ಮಿಟ್ಸ್ ಬಾರ್ ಸೇಜ್ ಲಿವ್. ನೋಡ್ರಿ, ಸನ್ಯಾಸಿಗಳು ಮತ್ತು ಋಷಿ ಮುನಿಗಳು ವಾಸಿಸುವಂತ ಸ್ಥಳ. ನಾವು ಸಂಕ್ಷಿಪ್ತವಾಗಿ ಏನಂತ ಆಶ್ರಮ ಅಂತ ಕರೆದ್ಬಿಡ್ತೇವೆ. ನಾವು ಉದಾಹರಣೆ ಲೆಂತ್ ಹೇಳು ಬದ್ಲಿ ಅಂದ್ರೆ ಉದ್ದ ವಾಕ್ಯಗಳನ್ನು ಹೇಳು ಬದ್ಲಿ ಅದನ್ನ ಶಾರ್ಟ್ನಾಗ ಆಶ್ರಮ ಅಂತ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನಾವು ಆಶ್ರಮದ ಯಾರು ವಾಸ ಮಾಡ್ತಾರೆ, ಇಲ್ಲಿ ಋಷಿಗಳು ಅಥವಾ ಸನ್ಯಾಸಿಗಳು ವಾಸ ಮಾಡ್ತಾರೆ. ನಾವು ಇಷ್ಟೆಲ್ಲ ಹೇಳೋ ಬದ್ಲಿ ಜಸ್ಟ್ ಆಶ್ರಮ ಅಂದ್ರೆ ಹೋದ್ ಮುಗಿದೋತಿ, ಆಟೋಮೆಟಿಕ್ ತಿಳ್ಕೊಂಡ್ಬಿಡ್ತಾರೆ ಎಲ್ಲರೂ. ಆಶ್ರಮ ಅಂದ್ರೆ ಏನ್ರಿ, ಅಲ್ಲಿ ಯಾರು ವಾಸ ಮಾಡ್ತಾರ, ಸನ್ಯಾಸಿಗಳು ವಾಸ ಮಾಡ್ತಾರ ಅಥವಾ ಋಷಿ ಮುನಿಗಳು ವಾಸ ಮಾಡ್ತಾರ ಅಂತ ನಮ್ಗೆ ಏನಾಕತಿ ಅರ್ಥ ಆಗ್ಬಿಡುತ್ತೆ. ಹೌದಾ. ನೆಕ್ಸ್ಟ್ ಅ ಪ್ಲೇಸ್ ವೇರ್ ವೈಲ್ಡ್ ಆನಿಮಲ್ಸ್ ಲಿವ್ ಅಂದ್ರ ಕಾಡು ಪ್ರಾಣಿಗಳು ವಾಸ ಮಾಡುವಂತ ಸ್ಥಳ. ಇಷ್ಟು ಅನುಬದ್ಲಿ ನಾವು ಕಾಡು ಅಂದ್ಬಿಟ್ರೆ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಕಾಡು, ಆಟೋಮೆಟಿಕ್ ತಿಳ್ಕೊಂಡ್ಬಿಡ್ತೀವಿ ನಾವು. ಕಾಡಿನಾಗ ಏನಕ್ಕಪ್ಪ ಅಂದ್ರೆ ಕಾಡು ಪ್ರಾಣಿಗಳು ವಾಸ ಮಾಡ್ತಾವ, ಕಾಡು ಪಕ್ಷಿಗಳು ವಾಸ ಮಾಡ್ತಾವ ಅಂತ ತಿಳ್ಕೊತೀವಿ. ಇಷ್ಟು ಉದ್ದ ಹೇಳೋ ಬದ್ಲಿ ಅದನ್ನ ಸಂಕ್ಷಿಪ್ತಾಗ ಫಾರೆಸ್ಟ್ ಅಂದ್ರೆ ಮುಗಿದು ಐತಿ. ನೆಕ್ಸ್ಟ್ ಅ ಥಿಂಗ್ ಆರ್ ಪರ್ಸನ್ ಲೈಕ್ ವೆರಿ ಮಚ್. ಒಂದು ವಸ್ತು ಆ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಾ ಇದ್ರ ಅದನ್ನ ಏನ್ ಕರಿತೀವಿ ನಾವು, ಸುಂದರ. ಪೆಟ್ಟಿ ಅಂದ್ರೆ ಸುಂದರ. ಸುಂದರ ಇದ್ದ ಅಷ್ಟೇ ಇಷ್ಟ ಆಗತ್ತೆ ಮನುಷ್ಯಾಗ. ಒಂದು ವಸ್ತು ಯಾವಾಗ ಇಷ್ಟ ಆಗತ್ತೆ ಅಂದ್ರೆ ಅದು ಸುಂದರ ಇರ್ಬೇಕ. ಅದೇನಾದ್ರೂ ಒಡೆದದ್ದು ಇಷ್ಟ ಆಗತ್ತನ ಇಲ್ಲ. ಒಬ್ಬ ಪರ್ಸನ್ಗೆ ಅಥವಾ ಒಂದು ವ್ಯಕ್ತಿಗೆ ಅದು ಒಂದು ವಸ್ತು ತುಂಬಾ ಇಷ್ಟ ಆಗಿತ್ತಂದ್ರ ಅದಕ್ಕೆ ನಾವೇನ್ ಕರಿತೀವಿ ಸುಂದರ ಅಂತ ಕರಿತೀವಿ. ಇಷ್ಟೆಲ್ಲ ಹೇಳೋದನ್ನ ಪೆಟ್ಟಿ ಅಂದ್ರೆ ಅಡ್ಮಿಟ್ ತಿಳ್ಬಿಡುತ್ತೆ, ಅದು ಸುಂದರ ಇದೆ ಅಂತ ಹೇಳಿ. ನೆಕ್ಸ್ಟ್ ಟು ರೈಟ್ ಬ್ಯಾಕ್. ಟು ರೈಟ್ ಬ್ಯಾಕ್ ಅಂದ್ರೆ ಹಿಂದ್ ಬರಿ ಅಂತ, ಹೊಳಿ ಬರಿ ಮರು ಉತ್ತರ ಕೊಡ್ತಿರ್ತಾರ್ರಿ. ಏನು ಆ ಬರೆದಿರುವಂತ ಪತ್ರಕ್ಕೆ ಮೊದಲೆಲ್ಲ ಪತ್ರ ಬರ್ತಿದ್ರೆ ಅದು ಜಸ್ಟ್ ಮೆಸೇಜ್ ಮಾಡ್ತಿರ್ತಾರ, ರಿಪ್ಲೈ ಕೊಡಂತಿರ್ತಾರ, ಅಂದ್ರೆ ಒಳ್ಳೆ ಉತ್ತರ ಕೊಡಂತ ಅರ್ಥ. ಇಲ್ಲೇನೈತಿ, ಟು ರೈಟ್ ಬ್ಯಾಕ್ ಹಿಂದಿರುಗಿ ಬರಿ ಅಂತ. ರೈಟ್ ಅಂದ್ರೆ ಬರೆಯುವುದು, ಬ್ಯಾಕ್ ಅಂದ್ರೆ ಹಿಂದಿರುಗಿ ಬರೀ, ಅದಕ್ಕೆ ನಾವು ರಿಪ್ಲೈ. ಇಷ್ಟು ಅನ್ನೋ ಬದ್ಲಿ ನಾವು ಜಸ್ಟ್ ರಿಪ್ಲೈ ತಿಳ್ಕೊಂಡ್ಬಿಡ್ತಾರೆ. ಮೆಸೇಜ್ ಹೊಳ್ಳಿ ಮಾಡೋದು ಕಳ್ಸೋದು ಅಂತ, ಬರ್ದು ಕಳ್ಸೋದು. ರಿಪ್ಲೈ ಅಂದ್ರೇನು ಹೊಳ್ಳಿ ಕಳ್ಸೋದು ಅಂತ. ನೆಕ್ಸ್ಟ್ ವೇರ್ ದೇರ್ ಇಸ್ ನೋ ಡೇಂಜರ್. ಈಗ ನೋ ಐತಿ ನೋಡ್ರಿ, ವೇರ್ ದೇರ್ ಇಸ್ ಅ ನೋ ಡೇಂಜರ್ ಅಂದ್ರೆ ಎಲ್ಲಿ ಅಪಾಯ ಇಲ್ಲನೋ ಅಥವಾ ಎಲ್ಲಿ ಅಪಾಯ ಇಲ್ಲನೋ ಅದು ಏನಂತ ಕರಿತೀವಿ ನಾವು, ಸೇಫ್, ಸುರಕ್ಷಿತ ಅಂತ ಕರಿತೀವಿ. ಇಂಗ್ಲೀಷ್ ಕನ್ನಡ ಏನಂತೀವಿ, ಸುರಕ್ಷಿತ. ಎಲ್ಲಿ ಯಾವ ಸ್ಥಳದಾಗ ಅಪಾಯ ಇರಂಗಿಲ್ಲ ಅಂತ ಸ್ಥಳ ನಾವು ಏನ್ ಕರಿತೀವಿ, ಸುರಕ್ಷಿತ ಸ್ಥಳ ಅಂತ ಕರಿತೀವಿಲ್ಲ. ಸೇಫ್ ಮೀನ್ಸ್ ಸುರಕ್ಷಿತ. ನೆಕ್ಸ್ಟ್ ಅ ಪ್ಲೇಸ್ ವೇರ್ ಸ್ಟಡೀಸ್ ಆರ್ ಕಂಡಕ್ಟೆಡ್ ಅಬೌಟ್ ಔಟರ್ ಸ್ಪೇಸ್ ಅಂದ್ರೆ ಅಂತರಿಕ್ಷಗಳ ಬಗ್ಗೆ ಅಧ್ಯಯನ ಮಾಡುವಂತ ಸ್ಥಳ ಅಥವಾ ಪ್ರಯೋಗವನ್ನು ನಡೆಸುವಂತ ಸ್ಥಳ ನಾವೇನ್ ಕರಿತೀವಿ, ಸ್ಪೇಸ್ ಸೆಂಟರ್. ಸ್ಪೇಸ್ ಸೆಂಟರ್ ಅಂದ್ರೆ
ಅಂತರಿಕ್ಷದ ಬಗ್ಗೆ ಅಧ್ಯಯನ ಮಾಡುವಂತ ಸ್ಥಳ. ಸೆಂಟರ್ ಅಂದ್ರೆ ಒಂದು ಕೇಂದ್ರ ಅಂತ. ಇದ್ರ ಬಗ್ಗೆ ಅಧ್ಯಯನ ಮಾಡ್ತೇವೆ ಇಲ್ಲಿ ಅಂತರಿಕ್ಷದ ಬಗ್ಗೆ ಅಂದ್ರೆ ಆಕಾಶದ ರಾಕೆಟ್ಗಳು ಓಡಾಟ ಮಾಡ್ತಿರ್ತಾರಲ್ಲ, ನೋಡ್ಬೇಕಲ್ಲ ರಾಕೆಟ್ಗಳು ಓಡಾಟ ಮಾಡ್ತಿರ್ತಾರ, ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಮತ್ತೆ ಅಲ್ಲಿ ಮಾಡೋದು ಪ್ರಯೋಗಗಳು ನಡೆಸೋದು ಅಂತ ಒಂದು ಸ್ಥಳ ನಾವು ಕರಿತೀವಿ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ. ಇಷ್ಟೆಲ್ಲ ಹೇಳ್ಬೋದು ಅದನ್ನ ಶಾರ್ಟ್ ಆಗ ಸ್ಪೇಸ್ ಸೆಂಟರ್ ಅಂತ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಾಕೆಟ್ ಉಡಾವಣೆ ಮಾಡ್ತಾರೆ ಮತ್ತು ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಅಲ್ಲಿ ಕಲಿತಿರ್ತಾರೆ ಮತ್ತೆ ಏನ್ ಮಾಡೋದು ಕಲ್ಕೊಂತಾರ ಅಲ್ಲಿ ರಾಕೆಟ್ಗಳನ್ನ ಉಡಾವಣೆ ಮಾಡ್ತಿರ್ತಾರೆ. ಅಂತ ಒಂದು ಸ್ಥಳಗಳನ್ನ ಏನ್ ಕರಿತೀವಿ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ. ಅದಂತೂ ನೆಕ್ಸ್ಟ್ ಒನ್ ಹೂ ಡಸ್ ನಾಟ್ ವಾಂಟ್ ಟು ವರ್ಕ್ ಅಂದ್ರ ಯಾವ ವ್ಯಕ್ತಿಗೆ ಕೆಲಸ ಮಾಡೋದು ಇಷ್ಟ ಆಗಂಗಿಲ್ಲ ಅದು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಂತ ವ್ಯಕ್ತಿ ನಾವೇನ್ ಕರಿತೀವಿ ಲೇಜಿ, ಸೋಮಾರಿ ಅಂತ. ಹೊಟ್ಟೆ ಕೆಲಸ ಅಂದ್ರೆ ಆಗಂಗಿಲ್ಲ, ತಿನ್ನೋದು ಮಲ್ಕೊಳ್ಳೋದು. ಫಸ್ಟ್ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅಂತಿರ್ತಾರಲ್ಲ, ಅಂದ್ರೆ ಏನ್ ಮಾಡೋದು ಬರೀ ತಿನ್ನೋದು ಸುಮ್ಮನೆ ಮಕ್ಕೊಂಡ್ಬಿಡುದು. ಅಂತ ವ್ಯಕ್ತಿ ನಾವೇನ್ ಕರಿತೀವಿ ಲೇಜಿ. ಇಷ್ಟೆಲ್ಲ ಅನ್ನು ಬದ್ಲಿ ಜಸ್ಟ್ ಲೇಜಿ ಅಂದ್ಬಿಟ್ಟು